ನಮ್ಮ ರಾಷ್ಟ್ರಾಧ್ಯಕ್ಷ ಜಗದೀಶ್ ಸಿಂಗ್ ಧನ್ಯವಾದ ಅವರು 76 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ. ರಾಕೇಶ್ ಟಿಕೇತ್ ಅವರು ಮಿನಿಮಮ್ ಏನು ಇಲ್ಲ ಅಂದ್ರೆ 9 ತಿಂಗಳ ಹೋರಾಟ ಮಾಡ್ದವ. ಇವತ್ತು ಯಾವ ಕೃಷಿ ಕಾನೂನು ಇವತ್ತು ಅನ್ನ ತಿಂತಾ ಇದ್ರಿ ನೀವು ರೈತರು, ರಾಕೇಶ್ ಟಿಕೇತ್ ವತಿಯಿಂದ ಜಗದೀಶ್ ಸಿಂಗ್ ಧನ್ಯವಾದ ವತಿಯಿಂದ ಸಂಘ ಸಂಸ್ಥೆದಿಂದ ನೀವು ಎಲ್ಲ ರೈತರು ಇವತ್ತು ಬಚಾವ್ ಆಗ್ತಾ ಇದ್ರಿ. ಏನ್ ಮಾಡಿಲ್ಲ, ಒಬ್ಬನೇ ತಿರ್ಗಾಡ ಅವನಿಗೆ ಕೂದಲಾಟ ಬಿಸ್ಕೊಟ್ಟಿಲ್ಲ, ಟೇಬಲ್ ಕೊಟ್ಟಿಲ್ಲ, ಕುರ್ಚಿ ಕೊಟ್ಟಿಲ್ಲ, ಒಂದು ಗಿಡ ಮಾಡ್ಕೊಂಡಿರ್ತೀವಿ ಅಂತ ಸಿದ್ಧಾಂತ ಕಟ್ಕೊಂಡು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತ ಕಟ್ಕೊಂಡು ಓದಿದ್ರು. ನಾವು ಬಾಬಾ ಸಾಹೇಬ್ ಸಿದ್ಧಾಂತ ಪ್ರಕಾರ ಹೋಗ್ತೀವಿ. ಒಂದು ಕಟಕಿನ ಸಾಹೇಬ್ ಏನ್ ಹೇಳ್ತಾರೆ ಅಂದ್ರೆ ರೈತ ಕಾರ್ಯಕ್ರಮ ನಾವು ಯಾಕೆ ಬರ್ಬೇಕು, ಯಾಕೆ ರೈತರು ಓಟ್ ಹಾಕಿಲ್ಲ ಅವತ್ತು ಏನು ಮಾತಾಡಿ ನಾವು ರೈತರು ನಮ್ಗೇನು ಆರಸ್ ಬಂದಿಲ್ಲ, ರೈತ ಬರೀ ತಿಂತಾ ಇಲ್ಲ, ರೈತ ಅನ್ನ ತಿಂತಾ ಇಲ್ಲ. ಈ ಕಟಕಿನ ಸಾಹೇಬ ನೀವು ಮಾತು ಅಂದಿಲ್ಲ ಅಂದ್ರೆ ನೀವು ಸಿದ್ದೇಶ್ವರ ಹಾನಿ ಮಾಡಬೇಕು. ನಮ್ಮ ಸಂಘಟನೆ ವತಿಯಿಂದ ಇದನ್ನ ನಾವೆಲ್ಲರೂ ರಾಷ್ಟ್ರಪತಿ ರಾಜ್ಯಪತಿ ನಾವೆಲ್ಲರೂ ಚರ್ಚೆ ಮಾಡ್ತಾ ಇದ್ದೀವಿ. ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಬರುವಾಗ ನಿಮ್ಮ ನಾವು ಇದನ್ನು ಆಟ ಕಲಿಸ್ತೀವಿ. ಒಬ್ಬ ರೈತರ ಅನ್ನ ತಿಂದು ನೀವು ಏನಂತೀರಿ, ಮನೆಗೆ ಹೋಗುತ್ತಾ ಏನಂತೀರಿ, ನಾವು ರೈತರ ಪಕ್ಷಕ್ಕೆ ಯಾಕೆ ಬರೋಲ್ಲ, ಯಾಕೆ ಬರುವ ರೈತರು ಹಾಕಿಲ್ಲ, ನಿಮ್ಮ ಸೋದರ ರೈತರು ಇಲ್ಲ, ಯಾಕೆ ನಾವು ಹಾಕಿಲ್ಲ. ಕಟಾಕ್ ಸಾಹೇಬರು ನಿಮ್ಗೆ ಎಚ್ಚರಿಕೆ ಇರಲಿ. ಒಬ್ಬ ರೈತರ ಓಟ್ ಹಾಕಿದ್ದಕ್ಕೆ ನೀವು 5 ವರ್ಷ ಶಾಸಕರಾಗಿರ್ತೀರಿ. ಒಬ್ಬ ರೈತರ ಅನ್ನ ಹಾಕಿದ್ದಕ್ಕೆ ನೀವು ಗಾಡಿ ಓಟ್ ತಿರುಗಾಡ್ತಾ ಇದ್ದಾವೆ. ಒಬ್ಬ ರೈತರ ಟ್ಯಾಕ್ಸ್ ನಿಮ್ಗೆ ಗಾಡಿ ಓಟ್ ತಿರುಗಾಡ್ತಾ ಇದ್ದಾವೆ. ನಮ್ಮ ಈ ಭೂಮಿ ತಾಯಿಗಳು ಹಾಕ್ತಾವೆ. ಇವತ್ತು ಏಪ್ಕಿ ಕುರ್ಚಿ ಯಾವ ಶಾಶ್ವತ ಇಲ್ಲ. ಒಬ್ಬ ರಾಜಕಾರಣಿ ಏನು ಇಲ್ಲ ಅಂದ್ರೆ ಒಬ್ಬ ರಾಜಕಾರಣಿ 5 ವರ್ಷ ಇರ್ತಾನೆ, ಒಬ್ಬ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋದ್ರೆ 60 ವರ್ಷ ಇರ್ತಾನೆ. ಒಂದು ಸಾಯಿ ತನಕ 100 ವರ್ಷ ಇರಬೇಕಾದ್ರೆ ಇದು ಶಾಲೆ ಇರ್ತಾವ, ಇದು ಸಂಘ ಇರ್ತಾವ. ಯಾವತ್ತೂ ನೀವು 5 ವರ್ಷ ಆದ್ರೂ ಮನೆ ಹೋಗ್ತೀರಿ, ನಾವು ಸಾಯಿವರೆಗೂ ನೀವು ಹೋಗಂಗಿಲ್ಲ. ನಿಮ್ಗೆ ಒಂದು ಆದೇಶ ಮಾಡಿ ಒಂದು ಸಾಯಿವರೆಗೂ 106 ವರ್ಷ ಸಾಯಿ ತನಕ ನಿಮ್ಮ ಆದೇಶ ಇರ್ತಾವ. ಈ ಜಗಂದ್ರೆ ಸಂಘ ಸಂಸ್ಥೆ ಯಾವುದು ಸಾಯಂಗಿಲ್ಲ. ಒಂದು ಅಧಿಕಾರಿ ನೌಕರಿ ಮಾಡ್ಬೇಕಂದ್ರೆ 60 ವರ್ಷ ಆದ್ಮೇಲೆ ಟ್ರಾನ್ಸ್ಫರ್ ಮಾಡ್ತಾನ, ಯಾರು ಕಾರಣ ಬದಲಿ ಆಗ್ತಾನ, ಸಸ್ಪೆಂಡ್ ಆಗ್ತಾನ, ಲಂಚ ತಿಂದ ಸಸ್ಪೆಂಡ್ ಆಗ್ತಾನ. ಈ ರೀತಿ ಇರಲಿಲ್ಲ. ಈ ಸಂಘಟನೆಗಳು ಯಾಕೈತಪ್ಪ ಅಂದ್ರೆ ಈ ಸಂಘಟನೆಯಲ್ಲ ಒಂದು ವಿಚಾರ ಇರ್ತಾವ, ಒಂದು ಆಚಾರ ಇರ್ತಾವ. ಈ ಸಂಘಟನೆ ಒಂದು ಸಿದ್ಧಾಂತ ಇರ್ತಾವ. ಸಿದ್ಧಾಂತ ಹೆಂಗಿರ್ತಾವ ಅಂದ್ರೆ ಹೊಸ ಜೀವ ತಯಾರಾಗಬೇಕು. ರೈತರ ಬಗ್ಗೆ ಏನು ರೈತರಿಗೆ ಅನ್ಯಾಯ ಆಗಬಾರ್ದು, ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗಬಾರ್ದು, ಬಡವರಿಗೆ ಅನ್ಯಾಯ ಆಗಬಾರ್ದು. ಒಂದು ರೈತ ಸಂಘಟನೆ ಅಂದ್ರೆ ಒಂದು ರೈತ ಸಂಘಟನೆ ಸಂಬಂಧ ಕೆಲಸ ಮಾಡಿಲ್ಲ. ಒಂದು ಕೂಲಿ ಕಾರ್ಮಿಕರಿಗೆ ಅನ್ಯಾಯ ಆಗ 15 ದಿವಸ ಹೋರಾಟ ಮಾಡಿದ್ರು. ಇದೇ ಹಲವಿನ ದಯಗಳು ಅವರು ಕೂಡ ಈಗ ರೇಖಿ ನೀರು ಸಾಲ ಬಂದಿಲ್ಲ. ಅವ್ರ ನಮಗೆ 15 ದಿವಸ ಇವತ್ತು ಈ ನೀರು ಈಗ ರೈತರಿಗೆ ಕನ್ಸನ್ ಮಾಡ್ತಾರೆ. ಒಂದು ನೀರು ಸಮರ್ಕೊಂಡು ತಂದು ಮೋದಿ ಬದಲಾವಣೆ ಏನ್ ಮೋದಿ ನಾವು ಫೋನ್ ಮಾಡಿದ ತಕ್ಷಣ ನಾವು ನಿಮಗೆ ಒಂದು ದೊಡ್ಡವಾದ ಅಂದ್ರೆ ನೀರು ಹಚ್ಚಿ ಕಳಿಸಿದ ತಕ್ಷಣ ನೀರು ಟ್ಯಾಂಕರ್ ಖಾಲಿ ಹಾಕಿ ನೀವು ಸ್ವತಃ ಹೊರಗೆ ಕಳಿಸಿ. ಇದೇ ಓಟಿ ಸಾಹೇಬ್ರ ಸ್ವತಃ ಕಳಿಸಿ ಒಂದು 3 ವರ್ಷ ಒಟ್ಟು ಮಂತ್ರಿಗೆ ನಿಮ್ಮ ನೀರು ಕಳಿಸಾಗ ಒಟ್ಟು ನಿಮ್ಮ ಯಾವ ನೀರು ಎಷ್ಟು ಶಾಸಕರು ಇದಾವ, ನಮ್ಮಲ್ಲಿ ಯಾಕೆ ಮಾಡಿಲ್ಲ, 8 ಶಾಸಕರು ಇದಾವ. 1 ಶಾಸಕರಿಗೆ ಇವಾಗ ಆಫೀಸರ್ ಬಂದು ಟಿ ಹಾಕ್ಸು ಶಾಸಕರಾದ ಯಾರು ಕಳಿಸ್ಲಿಲ್ಲ, ಯಾರು ಚರ್ಚೆ ಮಾಡ್ಕೊಂಡು ಆದ ತಕ್ಷಣ ಒಬ್ಬ ಶಾಸಕರು ಏನು ಹೋರಾಡ್ತಾರೆ ಅವರಿಂದಲೇ ಬಂದಕ್ಕೆ ಹಾಕೋದು. ಒಬ್ಬ ನೋಡ್ರಿ ಇವತ್ತು ಒಂದು DFP ನೋಡ್ರಿ, DFP ಅವರು ಮುಗಿಸಿರ್ತ ಆ ರಾಜಸ್ಥಾನ ಒಂದು ಕೃಷಿ ಮಂತ್ರಿಗೆ ಧನ್ಯವಾದ ಹೇಳ್ಬೇಕು. ಹಲವಾರು ಬಾರಿ ನಾವು ಸಂಘ ಸಂಸ್ಥೆಗಳು ನೋಟಿಸ್ ಕೊಟ್ಟಿದ್ವು. ಆ ಪುಣ್ಯಾತ್ಮ ಕೋರ್ಟ್ ಕೇಸಿ ಅಲ್ಲಿ ಫ್ಯಾಕ್ಟ್ರಿ DFP ಮೂಟು ನೋಡ್ತಾರ ತಿಂತಾರ. ಅವಾಗ ಉಸಕ್ಕಿರ್ತಾವ, ಏನಿರ್ತಾವ ಎಲ್ಸಂಗ್ ಇರ್ತಾವ, ಮಾಡ್ಕೊಂಡು ಪಕ್ಷಿಗಳ ಪಾವನೆ ಇರ್ತಾವ. ಯಾರು ನೀವು ನೋಡಿರಿ, ಯಾರು ನೋಡಿಲ್ಲ. ಇದಕ್ಕೆ ನಮ್ ಇಲ್ಲಿ ಕೃಷಿ ಮಂತ್ರಿ ಅದು ಏನೋ ಫಾರಿನ್ ಒಳಗೆ ಲಾಕ್ ಆಗಿದ್ದ ಕಂಪನಿಗಳು, ಬೇರೆ ದೇಶ ಲಾಕ್ ಆಗಿದ್ದ ಕಂಪನಿಗಳು ನಮ್ಮ ಕರ್ನಾಟಕ ನಡೀತಾ ಇದ್ದಾವೆ. ಯಾರು ಗಮನ ಕೇಳಿದ್ರೆ ನಾನು ತೋರಿಸ್ತೀನಿ. ನಾನು ಒಂದು ಸ್ವತಃ
ದ್ರಾಕ್ಷಿ ಬೆಳೆಗಾರನ. ನಾನು ದ್ರಾಕ್ಷಿ ಒಳಗೆ ಏನ್ ಗೊಬ್ಬರ ಬೇಕು ಏನ್ ನಾನು ಮಾಡ್ತಾ ಇದ್ದೀನಿ, ಸ್ವತಃ ದ್ರಾಕ್ಷಿ ಬೆಳೆಸ್ತಾ ಇದ್ದೀನಿ. ಮುಂಜಾನೆ ಔಷಧಿ ಹೊಡಿತೀನಿ, ಮುಂಜಾನೆ ಔಷಧಿ ಹೊಡಿತೀನಿ, ಮಧ್ಯಾಹ್ನ ಹೋಗಿ ಸಂಘಟನೆ ಕೊಡ್ತಿಲ್ಲ. ವಾರ ಒಳಗೆ 4 ದಿವಸ ಮುಂಜಾನೆ 5 ಗಂಟೆ ಹೊರಗೆ ಹೋಗ್ತೀನಿ, ನಾನು 9 ಗಂಟೆ ಆಫೀಸ್ ಒಳಗೆ ಬರ್ತೀನಿ. ಅದ್ರ ಸಂಬಂಧ ಹೇಳ್ತೀನಿ, ಎಲ್ಲಾರು ರೈತರು ನೋಡಿ, ನಮ್ಮ ಮಕ್ಕಳಿಗೆ ಆಗಂಗಿಲ್ಲ, ಎಸ್ ನೀವು ಕೊಂಡ್ಬಿಡ್ತೀವಿ, ನಿಮ್ಮ ಮಕ್ಕಳಿಗೆ ಕ್ಯಾನ್ಸರ್ ಆಗ್ತಾವ, ನೀವು ಎಚ್ಚರಿಕೆ ಆಗ್ಲಿಕ್ಕೆ ಅಂದ್ರೆ ನೀವು ಸಾಯ್ತಾ ಇದ್ರಿ, ನೀವು ಹಾರ್ಟ್ ಆಗ್ತಾ ಇದಾವ, ನೀವು ಶುಗರ್ ಆಗ್ತಾ ಇದಾವ. ನಮ್ಗೇನು ಶುಗರ್ ಆಗಂಗಿಲ್ಲ, ಯಾಕಂದ್ರೆ ನಮ್ ದೇವ್ರು ಸುರಿತಾವ, ನಮ್ಗೇನು ತೊಂದರೆ ಇಲ್ಲ. ನಾವು ಬಿಸ್ಲಾಗಿ ತಿರ್ಗಾಡ್ತೀವಿ. ಎಸಿ ಒಳಗೆ ಇವತ್ತು ನೀವು ಕೊಂಡಿರ್ತಾ ಇದ್ರಿ, ಎಲ್ಲಿ ಹೋಗಿ ಕೆಮಿಕಲ್ ಔಷಧಿಗಳು ಈ ತಿಕೋಟ ಆಗ್ಲಿ ಬಿಜಾಪುರ ಆಗ್ಲಿ ಮಾತ್ರ ಕಳಕಾಲ ನಡೀತಾ ಇದೆ. ಅವರ ಬಿಜಾಪುರ ಜಿಲ್ಲೆ ಒಳಗೆ ಈ ಕೆಮಿಕಲ್ ಔಷಧಿ ಎಷ್ಟು ಇವತ್ತು ಬಂದು ನಮ್ಮ ಕಂಪನಿ ಒಳಗೆ ಇದಾಗ ಇವತ್ತು ಅಂಗಡಿ ಒಳಗಿಲ್ಲ, ಮನೆ ಒಳಗೆ ಔಷಧಿ ಆಗ್ತಾ ಇದಾವ. ಮನೆ ಒಳಗೆ ಎಲ್ಲಾರು ನಾಲ್ಕೇ ನಮ್ಮ ಹತ್ರ ಇದ್ದೀವಿ. ಯಾಕಂದ್ರೆ ನಾವು ಇದ್ರ ಬಗ್ಗೆ ನಾವು ಡಾಕ್ಟರ್ ನಾವು ಇದು ಮಾಡಿ ವ್ಯಾಪಾರ ಬಿಟ್ಕೊಡುವ ಕಳಿಸಿ ಶಿವಾನಂದ ಪಾಟೀಲ್ ಮನೆ ಮುಟ್ಟಿ ಆಗ್ಬಿಟ್ಟ. ಇವಾಗ ನಮ್ಗೆ ಏನು ಹೇಳ್ತೀವಿ ಶಿವಾನಂದ ಪಾಟೀಲ್ ಆ ಕೆಮಿಕಲ್ ಔಷಧಿ ಇಷ್ಟು ಇವತ್ತಿನ ತನಕ ಇಷ್ಟು ಬಂದಿಲ್ಲ. ಇವತ್ತು ನಾವು ಎತ್ತಿ ಕಲಿಸಿದ್ರು ಏನು ಕಾರಣವಾಗಿ ನಮ್ಮ ಜಗದೀಶ್ ಸಿಂಗ್ ಬಳ್ಳಾರಿ ಅವರು, ರಾಕೇಶ್ ಟಿಕೆಟ್ ಅವರು ಒಬ್ಬ ಅಗ್ನಿಪಥ್ ಫ್ಯಾಕ್ಟ್ರಿ, ಒಬ್ಬ ದೊಡ್ಡ ಮೆಣಸಿನ ಫ್ಯಾಕ್ಟ್ರಿ ಅವರು 300 ಎಕರೆ ಜಾಗ ಆಗ. ಅಗ್ನಿಪಥ್ ಫ್ಯಾಕ್ಟ್ರಿ ಅಂದ್ರೆ 300 ಎಕರೆ ಜಾಗ. ಆ 300 ಎಕರೆ 4 ಎಕರೆ ಒಬ್ಬ ರೈತರ ಕೊಡ್ಲಿಲ್ಲ ಕೇಸಿ ಬಾನ್ಸರ್ಗಳು ಹೋಗಿ ಅವ್ರನ್ನ ಪೆಟ್ರೋಲ್ ಹಾಕಿ ಅವ್ರಿಗೆ ಬೆಂಕಿ ಹಚ್ಚಿ ಬಿಡ್ತಾರೆ. ಅದು ನನ್ನ ಹತ್ರ ಹೋಗಿ ಇವಾಗ ರಾಕೇಶ್ ಟಿಕೆಟ್ ಅವರು ಅಲ್ಲಿ ಹೋಗ್ಬಿಡ್ತಾರೆ. 11 ತಾರೀಕು ಕುರ್ವಾರಿಯಲ್ಲಿ ಕರ್ನಾಟಕದಲ್ಲಿ ಫಂಕ್ಷನ್ ಗೊತ್ತಾಗಿಲ್ಲ, ಅವ್ರು ಏನಂತ ಅವ್ರು ಸಿದ್ಧಾಂತ ಐತಿ, ಈ ಫಂಕ್ಷನ್ ಬಿಟ್ಟು ನಿಮಗೆ ನೀವು ಬಂದ್ ಮಾಡ್ಬೇಕು ಬರ್ಬೇಕು. ಹಿಂಗಂದ ತಕ್ಷಣ ನೋಟಿಸ್ ಆದ್ರೆ ನಮ್ಮ ಮಾತು ಕೊಟ್ಟಿದ್ದೀನಿ, ನಮ್ಮ ಕರ್ನಾಟಕ ನಾನು ಫಂಕ್ಷನ್ ನಮ್ಮ ಮಾತು ಕೊಟ್ಟಿದ್ದೀನಿ. ನಾವು ಮಾತು ಕೊಟ್ಟರೆ ಒಬ್ಬನೇ ಇದ್ರೆ ಹೋರಾಟ ಮಾಡೋದೇ, ನಾನು ಒಬ್ಬನೇ ಇದ್ರೆ ಹೋರಾಟ ಮಾಡೋದು. ನಾವು ಫಂಕ್ಷನ್ ಮಾಡೋಣ. ಆಮೇಲೆ ನಿಮ್ಗೆ 15 ತಾರೀಕು ಏನೈತಿ, ನೀವು ಕಾಶಿ ಒಳಗೆ ಬರ್ತಿಲ್ಲ, ನಾವು ಕಾಶಿ ಒಳಗೆ ಬರ್ತೀವಿ. ಈ ಕರ್ನಾಟಕದಿಂದ ನಮ್ಗೆ ಏನೈತಿ, ನಾವು 170 ಜನ ಲಿಸ್ಟ್ ಕಳ್ಸಿದ್ವಿ. ಕರ್ನಾಟಕದಿಂದ ಸಂಘಟನೆ ಸಂಘಟನೆ ಯಾರ್ಯಾರು ಅಂತೀವಿ, ಏನೇನು ಮಾಡ್ತೀವಿ, ನಾವು ಇದು ಮಾಡ್ತೀವಿ. ಇನ್ನೊಂದು ವಿಷಯ ಅಂದ್ರೆ ಈಗ ಎಲ್ಲಾ ರೀತಿ ನಮ್ಮ ಹಲವಾರು ರಾಜ್ಯಾಧ್ಯಕ್ಷರಾಗಿ ನಮಗೆ ತುಂಬಾ ನಮ್ಮ ತಾಯಿ ತಂದೆ ಇವತ್ತು ನಮ್ಗ ಕಷ್ಟಪಟ್ಟು ನಡೆಸ ನಮ್ಮ ಹೆಣ್ಣು ಮಾಡ್ತಿಲ್ಲ. ನಮ್ಮ ತಾಯಿ ತಂದೆ ನನ್ನ ತಂದು ಹರಾಮ ಹಾಕಿಲ್ಲ. ನಮ್ಮ ತಾಯಿ ತಂದೆ ಕಲ್ಲು ಹೊರಡು ಜೀವನ ಮಾಡ್ಕೊಂಡಾಗ ಇವತ್ತು ನಮ್ಗೆ ಎಂತ ಮಕ್ಕಳು ಸಾಕ್ಬೇಕು. ನಮ್ಮ ಅಪ್ಪ ನಮ್ಗೆ ತುಂಬಾ ಕಷ್ಟಪಟ್ಟ. ನಮ್ಮ ಅಪ್ಪ ನಮ್ಮ ಸಾಕಿಲ್ಲ. ನಮ್ಮ ಅಪ್ಪ ನಮ್ ಫುಡ್ ಹಾಕಿದ್ದೀರ, ನಾವು 3 ವರ್ಷ ಉಪವಾಸ ಕೂತ್ರಿ, ನಮ್ಮ ಒಳಗೆ ರಕ್ತ ಹಾಕಿ ನಮ್ಮ ಅಪ್ಪ ಇವತ್ತು ನಮ್ಮ ಅಪ್ಪ ಅಂದ್ರೆ ಬೆಳೆಗೆ ಹೋಗ್ತೀವಿ. ನಾವು ನಮ್ಮ ಮಕ್ಕಳು ತಿಂದು ಇದು ಇಲ್ಲ. ಆದ್ರೆ ನಮ್ಮ ತಾಯಿ ತಂದೆ ತುಂಬಾ ಕಷ್ಟಪಟ್ಟು ನೋಡ್ಯಾರ. ರೈತರ ಪರವಾಗಿ ನೀತಿ ನಿಂತಿದ್ದು, ರೈತರ ಪರವಾಗಿ ಯಾವಾಗ ನಿಂತು ಏನೂ ನಮ್ಮ ತಂದ್ರು. ಈ ರೈತರ ಪರವಾಗ, ಕೂಲಿ ಕಾರ್ಮಿಕರ ಪರವಾಗ, ನಮ್ಮ ಬಡವರ ಪರವಾಗ ನಾವು ಯಾವತ್ತೂ ಇಲ್ಲೇ ಇಟ್ಟು ಯಾರು ಟಿವಿ ಕೇಳಾದ್ರಿ, ನೀವು ಏನೈತಿ ಕಳೆದು ನೀವು ನೋಡ್ರಿ. ನನ್ನ 4 ಜನ ಏನಾದ್ರು ಅನ್ಯಾಯ ಆದ್ರೆ ನಾ ಸಂಘಟನೆ ಬಿಟ್ಟು ಇವತ್ತು ಹೋಗ್ತೀನಿ. ನನ್ನ 4 ಜನ ನೋಡೋದಾದ್ರೆ ಇದೇ ಸಂಘಟನೆ ಮುಂದುವರಿತೀವಿ. ನಮ್ಮ ಸಂಘಟನೆ ಅವ್ರಿಗೆ ಮಾಡ್ಕೊಟ್ಟಿಲ್ಲ. 4 ಜನ ನೋಡೋದಾದ್ರೆ ಸಂಘಟನೆ ಕಟ್ಟಬೇಕು. ಕೆಲವೊಂದು ರಾಜ್ಯಾಧ್ಯಕ್ಷರು, ಕೆಲವೊಂದು ಸಂಘ ಸಂಸ್ಥೆಗಳು ಏನ್ ಹೇಳ್ತಾರೆ, 5 ಜನ ರಾಜ್ಯಾಧ್ಯಕ್ಷ ಯಾಕೆ ಸಂವಿಧಾನದ ಅಧಿಕಾರಿ ಇಲ್ಲ. ಅಧಿಕಾರಿ ಅಂದ್ರೆ ಒಬ್ಬ ಪಂಚಾಯತ್ ಸಂವಿಧಾನದ ಅಧಿಕಾರ ಐತಿ. ನಮ್ಮ ಎಲ್ಲಾ ನಮ್ಮ ಸಂಘಟನೆ ಅಧ್ಯಕ್ಷ ಬಿಜಾಪುರ ಜಿಲ್ಲೆದವರಾಗ್ಲಿ, ಬೆಳಗಾವಿ ಜಿಲ್ಲೆದವರಾಗ್ಲಿ, ಧಾರವಾಡ ಜಿಲ್ಲೆದವರಾಗ್ಲಿ ತುಂಬಾ ಕಷ್ಟಪಟ್ಟು ಇಲ್ಲಿ ತನಕ ಬಂದ ಫಂಕ್ಷನ್ ನಡೆಸ್ಕೊಟ್ಟಿದ್ದಕ್ಕೆ ಎಲ್ಲಾ ರಾಜ್ಯಾಧ್ಯಕ್ಷರು, ಬೇರೆ ಸಂಘಟನೆ ರಾಜ್ಯಾಧ್ಯಕ್ಷರು, ಕೆಲವೊಂದು ಜನ ನನ್ನ ಹೆಸರು ಗೊತ್ತಿಲ್ಲ, ಒಬ್ಬೊಬ್ಬರಿಗೆ ಹೆಸರು ಇದುವರಾಗಲಿ ನಾ ಎಲ್ಲಿಂದ ಹೇಳ್ತಾರೆ, ನನ್ನ ಹೆಸರು ಬರ್ಸಿಲ್ಲ. ಇವತ್ತು ಹೇಳ್ಬೇಕಂದ್ರ ನಮ್ಮ ರಾಜ್ಯಾಧ್ಯಕ್ಷರು, ನಮ್ಮ ಈ ಒಕ್ಕೂಟ ಸಂಘಟನೆ ಅಧ್ಯಕ್ಷರು ಏನ್ ಹೇಳ್ತಾರೆ, ನಮ್ಮ ಹೆಸರು ಮ್ಯಾಲಾಗೈತಿ, ನಮ್ಮ ಹೆಸರು ತಳಗಾಗೈತಿ, ಅವ್ರು ಬರ್ತೀವಿ, ನಾ ಬರಂಗಿಲ್ಲ. ಇದು ಎಂತ ಮಾಡ್ತೀವಿ ಸ್ವಾಮಿ, ಇದು ಎಂತ ಮಾಡಿ ನೀವು ಅವ್ರು ಬಂದ್ರೆ ನಾ ಬರಂಗಿಲ್ಲ ರೈತ ಅಂತ ನೀವು ನಾನು ಕರೀತಾ ಇಲ್ಲ, ನಾ ಕರೀತಾ ಇಲ್ಲ. ಒಬ್ಬ ಬಿಜಾಪುರ ಜಿಲ್ಲೆಯಲ್ಲಿ ಒಬ್ಬ ರೈತ ನಿಮ್ಗೆ ಅಧ್ಯಕ್ಷ ಬರ್ತಿಲ್ಲ. ಇದು ಪೋಸ್ಟ್ ನೀವು ಶಾಶ್ವತಿಲ್ಲ. ನಾವು ಎಲ್ಲ ಕೈಕೊಂಡು ತಾಯಿ ಹಾಕೊಂಡಿದ್ರು ರಾಜ್ಯಾಧ್ಯಕ್ಷ, ಎಲ್ಲರೂ ಸದಸ್ಯ. ಏನು 10 ತಿಂಗಳಿಗೆ ಯಾರೋ ಬಿಟ್ಟಿವಿ ನಾವು ಬಿಟ್ಟಿದ್ರೆ 9 ದಿವಸ 7 ತಿಂಗಳು ಬಿಟ್ಟಿರಪ್ಪ. ಯಾರು 10 ತಿಂಗಳು ದೊಡ್ಡವರು ಸಣ್ಣವರು ಯಾರು ಇಲ್ಲ. ನಮ್ಮ ಸಂಘಟನೆ ಸಿದ್ಧಾಂತ ಏನೈತಿ, ನಮ್ಮ ರಾಷ್ಟ್ರಾಧ್ಯಕ್ಷ ಏನ್ ಹೇಳ್ತಾರ, ದೊಡ್ಡವರಿರಲಿ ಸಣ್ಣವರಿರಲಿ ಎಲ್ಲರೂ ಒಕ್ಕಟಾಗಿ ನೋಡಿದ್ರೆ ಅತೀಶ್ ಹೇಳ್ತಾರ, ನನಗೆ ಒಂದು ತಿಳಿದಿಲ್ಲ, ನೀವೆಲ್ಲ ದೊಡ್ಡವರು ಇದ್ದೀರಿ, ಇಲ್ಲಾಂದ್ರೆ ನೀವು ಎಚ್ಚರಿಕೆ ಆಗಿ ಎಲ್ಲ ರಾಜ್ಯಾಧ್ಯಕ್ಷರು ಮೀಟಿಂಗ್ ಕಳಿಸ್ತೀವಿ, ಏನೇನು ಮದುವೆ ಸಿದ್ಧಾಂತಗಳು ನಡೀತಿದ್ರು ಅದನ್ನ ನಡೆಸಿ ಕೇಸಿ ನಮ್ಮ ಅಭಿಪ್ರಾಯ ಐತಿ. ಯಾಕಂದ್ರೆ ಇಲ್ಲಿ ಫಂಕ್ಷನ್ ಕೊಡ್ಬೇಕಂದ್ರೆ ನೀವು ಬೇರೆ
ಫ್ರೀ ಆಗಿ ಬಂದಿದ್ದಿಲ್ಲ. ಯಾಕೆ ಈ ಸಂದರ್ಭ ಬರ್ತಾ ಯಾಕಂದ್ರೆ ನಮ್ಗೆ ದುಡ್ಡು ಐತಿ. ಕೆಲವೊಂದು ನಿಮ್ಮ ಸಂಘಟನೆ ಅನ್ನ ಸುಧಾ ನಾವು ನೀರು ಸುಧಾ ಕುಡಿಯಲ್ಲ ನಾವು ಅಲ್ಲಿ ಬಂದು ಬಸಿ ನಾವು ಇದು ಮಾಡಿದ್ವಿ. ನಮ್ಮದಿಂದ ಏನು ಯಾರಿಗೆ ಬೇರೆ ಸಂಘಟನೆ ರಾಜ್ಯಾಧ್ಯಕ್ಷಗಳಿಗೆ ಏನ್ ತೊಂದರೆ ಆದ್ರೆ ನಾವು ಕ್ಷಮೆ ಕೇಳ್ತೀವಿ. ನೀವೆಲ್ಲ ರಾಜ್ಯಾಧ್ಯಕ್ಷಗಳು ಇವತ್ತು ಹೆಂಗ್ ಆಗಿರ್ತಪ್ಪ ಅಂದ್ರೆ ನೀವು ಕರ್ನಾಗ ನಾವು ಓದ್ಕೊಡ್ತೀವಿ. ನೀವು ಕರ್ನಾಗ ನೀವು ನಿಮ್ ಬರೋ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದ್ರೆ ನಾವು ಓದ್ ಮಾಡ್ತಾ ಇದ್ವಿ. ಒಂದು ಮೆಸೇಜ್ ಹಾಕಿದ್ರೆ ಓದ್ಕೊಡ್ತಾ ಇದ್ವಿ. ಒಂದೊಂದು ದೊಡ್ಡ ಮನುಷ್ಯ ಫೋನ್ ಹಾಕಿದ್ರೆ ಇಲ್ಲಿ ಭಾಳ ಹೋಗಿಲ್ಲ ಬಂದ್ಬಿಡ್ತೀವಿ. ಯಾಕೆ ನಾವು ಬಂದು ಸ್ವತಃ ನಿಮ್ಮ ಮನೆ ಹತ್ರ ಬಂದಿದ್ರು ನಾವು ಸ್ವತಃ ನಿಮ್ಮ ಮನೆ ಹತ್ರ ಬಂದು ಪತ್ರಿಕಾ ಕೊಟ್ಟಿದ್ರು. ಯಾಕೆ ಬಂದಿದ್ದು ಅದ್ರ ಅರ್ಥ ಏನು? ಈ ಜನಗಳಿಗೆ ಕೆಟ್ಟ ಸಂದೇಶ ನಾವು ನಿಮ್ಗೆ ಅಂದಿದ್ದು ಅದಕ್ಕೆ ಹೇಳಿ ಸರ್, ನಿಮ್ಮ ತಂದೆ ಇವತ್ತು ಕೆಲವರು ಒಬ್ಬರೇ ಏನ್ ಹೇಳ್ತಾರೆ, ನಿಮ್ಮ ತಂದೆ ಈ ದೇಶ ಇಡೀ ನಮ್ಮ ಭಾರತ ದೇಶದ ನಿಮ್ಮ ತಂದೆ ಸಿದ್ಧಾಂತ ಏನ್ ಬೇಕಾದ್ರೂ ಮಾಡಬಹುದ? ಅವ್ನು ಫೋಟೋ ಹಾಕಬೇಕು, ಸ್ವಲ್ಪ ಫೋನ್ ಹಾಕೋದ ನಮ್ಮ ಫೋಟೋ ಮೇಲೆ ನಡೀತಾ ಇದ್ದಾರೆ. ಯಾಕೆ ನೀವು ಅವರ ನಿಮ್ಮ ತಂದೆ ಸಾಯಿಕಾಲ ನಿಮ್ಮ ತಂದೆ ಇವತ್ತು ದೇಶದ ಪ್ರಾಪರ್ಟಿ ಪ್ರತಿಯೊಂದೊಂದು ಸಾಮಾನು ಬಂದು ಯಾರು ಒಂದು ದೇಶದ ಪ್ರಾಪರ್ಟಿ ಒಂದು ಗಾಂಧೀಜಿ ಫೋಟೋ ಹಾಕೋದಂದ್ರೆ ಯಾರು ಹೊಟ್ಟೆ ಇವತ್ತು ಈ ರೀತಿ ಹೇಳ್ತಾರೆ. ನಾವು ಹೇಳ್ತಾರೆ ಈ ರೀತಿ ಯಾಕಂದ್ರೆ ಕಿವಿ ಒಳಗೆ ಹೇಳಿದ್ರೆ ಆಗಂಗಿಲ್ಲ ಮಾತು ನೀವು ಬೈಲಿಗೆ ಬಂದ್ರೆ ಗೊತ್ತಾಗಂಗಿಲ್ಲ. ಅದು ದೇಶದ ಪ್ರಾಪರ್ಟಿ. ತಂದೆಯಿಂದ ಒಂದು ಮನ ಹೊರಟ ಹಾಕಿದ್ರೆ ಒಂದು ದೇಶದ ಸಮಾಜದ ಪ್ರಾಪರ್ಟಿ. ಅದು ಒಂದು ಸಮಾಜದ ಪ್ರಾಪರ್ಟಿ, ಒಂದು ದೇಶದ ಪ್ರಾಪರ್ಟಿ. ಈ ವಿಷಯ ನಾವು ಸಣ್ಣ ನೀರು ನೀವು ತುಂಬಾ ದೊಡ್ಡ ನೀರು. ಯಾಕಂದ್ರೆ ನಮ್ಮ ಸ್ವತಃ ಎಲ್ಲಿ ನಿರ್ತಾವ ಅಲ್ಲೇ ಕೇಳೋರು ನಾವು ಎಲ್ಲರೂ ನೀವು ಬಾರ್ನಾಗ ಕೇಳೋದು ಕೇಳಾಗಿಲ್ಲ. ನಿಮ್ ಹುಳ ತಿಂದಿದ್ರು ನಿಮ್ ಕಳಿಸ್ತಾ ಇದೀವಿ ಇದು ಆಯ್ತು. ನಿಮ್ಮ ಮೇಲೆ ನಾವು ಹೋಗಿದ್ರೆ ಇಷ್ಟ ಇದ್ರ ನಮ್ಮನ್ನು ಕರಿ ಇಷ್ಟ ಇಲ್ಲ ನಮ್ಗೆಲ್ಲ ಹೋಗ್ತಾರೆ. ಯಾಕಂದ್ರೆ ತುಂಬಾ ದುಡ್ಡಾಗ ಹೋಗ್ತಲ್ಲ ನೀವು ಪ್ರತಿಯೊಬ್ಬರ ಮಾತು ಕೊಟ್ರೆ ನಾನು ನಿಮ್ಗೆ ಕಲ್ಸಕ್ಕೆ ಬರಲಿಲ್ಲ, ನಿಮ್ ಬೆಳಗಾವಿ ಹೊರಗಾಗ ಬರಲಿಲ್ಲ. ಸ್ವತಃ ಸ್ಟೂಡೆಂಟ್ನ ಎಲ್ಲರೂ ಓದಿದ್ರಿ. ಸ್ವತಃ ನಾವು ಪ್ರಚಾರ ಎತ್ಕೊಂಡು ನಾವು ಗಾಡಿ ತಗೊಳ್ಪ ಮಕ್ಕಳ ಆಫೀಸ್ ನಾವು ಬಸವಟ್ಟು ಬೆಳಗಾವಿ ಯಾಕೆ ಬದಲಾವಣೆ ಯಾಕೆ ಹಾಕೊಂಡು ಅಟ್ಲೀಸ್ಟ್ 30-20 ಜನ ತರಕಾಗಿಲ್ಲ. ಒಂದು ನಮ್ಮ ಜಿಲ್ಲೆಯಿಂದ 500 ಜನ ಬಂದಿದ್ರು. ನಾ ಏನ್ ಕನ್ಸ್ಕೊಂಡು ಎಲ್ಲ ಹೇಳಿದ್ನಂದ್ರೆ ನಾವು 500 ಕೊಡ್ತೀವಿ, 100 ಕೊಡ್ತೀವಿ, 200 ಕೊಡ್ತೀವಿ, ಲೆಕ್ಕ 20 ಕೊಡ್ತೀವಿ. 20 ನಾವು ಎಲ್ಲೋ ಹೇಳಿದ್ವಿ. ನಾ ಎಲ್ಲೋ ಹೇಳಿದ್ವಿ ಬನ್ನಿ ಸರ್ ಒಬ್ಬರು ಹೇಳಿದ್ವಿ. ಯಾಕೆ ಇದು ಕಾರ್ಯಕ್ರಮ ನೋಡಿ ದೇವರು ಇರ್ತಾವೆ. ಆ ದೇವರು ನಮ್ಮ ಆಶೀರ್ವಾದ ನಮ್ಮ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಐತಿ. ನಮ್ಗೇನ ಇದು ಇಲ್ಲ. ನೀವು ಎಲ್ಲರೂ ಯಾಕಂದ್ರೆ ನಮ್ಗಿಂತ ಸೀನಿಯರ್ ಇರ್ಬೋದು. ನಾವು ಈಗ ಮುಂದೆ ಮನೆಯವರು ನಿಮ್ಗೆ ಕಾಲೇಜ್ ಹೋರಾಟ ಮಾಡ್ಕೊಂಡಿದ್ವಿ. ನಾನು 2001 ಹೋರಾಟ ಮಾಡ್ತಾ ಇದ್ವಿ. ಜಲ್ಲಿ ಹೊರಗೆ ಕಡಿ ರೋಡ್ ಹೋರಾಟ ಮಾಡಿದ್ವಿ. ನಮ್ಮ ಅಪ್ಪ ಇಲ್ಲೇ ಹೋಗ್ತೀವಿ ಹೋಗ್ತಿದ್ದ 7 ದಿವಸ ಎಲ್ಲರಿಗೂ ಗೊತ್ತೇ ಬಂದಿದೆ. ಈಗ ನಾವು ಒಂದು 4 ವರ್ಷ ಬೈಲಿಗೆ ಬಂದಿವಿ. ನಾವು ಬೈಲಿಗೆ ಇವತ್ತಿನ ನಾನು ರಾಜ್ಯಾಧ್ಯಕ್ಷ ಆಫೀಸಿಗೆ ನಮ್ಮ ಸಂಘಟನೆ ಎಲ್ಲರಿಗೂ ನಮ್ಮ ಫೋಟೋ ಮಾಡಿ ಪತ್ರಿಕಾ ಹೆಸರು ಬಂದು ಯಾರಿಗೆ ನೋಡಿದ್ರು ರಾಜ್ಯಾಧ್ಯಕ್ಷ ಸಮಾಜ ಒಳ್ಳೆ ಮಾಡಿ ನಾವು ಹೊಟ್ಟಿದ್ವಿ. ಸಮಾಜಕ್ಕೆ ಕೆಟ್ಟ ಸಂದೇಶ ಹೋಗ್ಬಾರ್ದು, ಒಳ್ಳೆ ನೋಡಿದ್ರಿಂದ ನೀವೆಲ್ಲರೂ ಹಿಡಿದಿದ್ದೀವಿ. ಈ ಒಂದು ಇದ್ರೆ ನಾನು ಸಭೆ ಕಳಿಸಿದ್ವಿ. ಯಾಕಂದ್ರೆ ನಾವು ಕನ್ನಡ ನೀವು ಬಂದಿಲ್ಲ, ನೀವು ಕನ್ನಡ ನಾವು ಬಂದಿಲ್ಲ. ಇವತ್ತಿನ ಮುಖಾಂತರ ಹೇಳ್ತಾ ಇದ್ದೀವಿ. ನಮ್ಗೆ ನಿಮ್ಮ ಇಂಗ್ಲೇ ಮಾಡಿ ಇವತ್ತ ನೀವು ಬಿಜಾಪುರ ನಾನು ಬೆಂಗಳೂರು ಬರೋದು ಹಂಗಾಗಿ ತಂದು ನೀವು ಅದು ಸಹ ನೀವು ಎಲ್ಲರೂ ನಿನ್ನೆ ವೈಯಕ್ತಿಕ ಮನೆಯೊಳಗೆ ವಿಚಾರ ಜಗಳ ಬಿಡಿ. ಈ ಸಂಘ ಸಂಸ್ಥೆ ಅಂದ್ರೆ ಎಲ್ಲ ಯಾರು ಈ 3 ಜನ ನಾವು ನಾವು ನಡೆಯಿಲ್ಲ ಬರ್ಬೇಕು. ನಮ್ಮ ಸಂಬಂಧ ಬರ್ಬೇಕು. ದುಃಖ ನಾವು ಯಾರಿಗೆ ಹೇಳ್ಬೇಕು, ಯಾರು ಕೇಳಬೇಕು ನೀವು ಏನಂತೀರಿ? ಒಕ್ಕೂಟ ಮಾಡ್ರಿ, ಒಕ್ಕೂಟದಲ್ಲಿ ನೋಡ್ರಿ, ಒಕ್ಕೂಟ ಸಿದ್ಧಾಂತ ನೋಡ್ರಿ, ಒಕ್ಕೂಟ ಏನ್ ನಡೆಸಿರಿ ಎಲ್ಲೇ ಹೋರಾಟ ಹೋದಾಗ ಅಲ್ಲಿ 4 ಜನ ಕರ್ಕೊಂಡು ಹೋಗ್ಬಿಡ್ತೀವಿ. ಬೇರೆ ಸಂಘಟನೆ ಸೇರಿಸ್ಕೊಳ್ತೀವಿ. ಆ ರಾಜ್ಯಪಕ್ಷ ಏನ್ ಮಾಡ್ಬೋದು ಹೋರಾಟ ನಡೀತಾ ನಿಮ್ಮ ಅಲ್ಲಿ ನಾವು ಒಕ್ಕೂಟ ನಮ್ಮ ಜಿಲ್ಲಾಧ್ಯಕ್ಷ ನಮ್ಮ ತಾಲೂಕ ನಂಬಿಲ್ಲ. ಬೇರೆ ಬೇರೆ ರಾಜ್ಯಾಧ್ಯಕ್ಷ ಜಿಲ್ಲಾ ತಾಲೂಕಾಧ್ಯಕ್ಷ ಕರ್ಸ್ಕೊಳ್ತೀವಿ. ಅದು ಒಕ್ಕೂಟ ನಡೆಯಂಗಿಲ್ಲ. ಆ ರಾಜ್ಯಾಧ್ಯಕ್ಷ ಇನ್ನೊಬ್ಬ ಸಂಘಟನೆ ಮೊನ್ನೆ ಮಾಡಿಸಿ ಆ ಜಿಲ್ಲಾಧ್ಯಕ್ಷ ಹೋಗ್ತಾನಂದ್ರೆ ಅವ್ನ ಮೂಲಕ
ಸ್ವಂತ ಮನೆಯೇ ಸರಿಯಾಗಿ ನಡ್ಸಂಗಿಲ್ಲ. ಬೇರೆ ಮನೆ ಏನ್ ನಡ್ಸ್ಕೊಡ್ತಾನೆ ಅಂತವ್ರಿಗೆ ಯಾಕೆ ತಗೋತೀರಿ ನೀವು? ಸಂಘ ಸಮುದಾಯ ಉಪರಾಧ್ಯಕ್ಷ ಆಗಿ 20 ಲಕ್ಷ ರೂಪಾಯಿ ಸಂಘ 20 ಲಕ್ಷ ಆಗ ನೀವು ಮನೆ ಮಠ ಬಿಟ್ಟು ನೀವು ಮಾಡಿ ನಾವು ಮಾಡಿ ಯಾಕೆ ನೀವು ಫೋನ್ ಮಾಡಿದ ತಕ್ಷಣ ಓಡಿಟ್ಟು ಯಾಕೆ ನಮ್ಗೆ ಸಂಸಾರ ಇಲ್ಲ, ಮನಿ ಇಲ್ಲ, ಎಲ್ಲಿ ದುಡಿದಾಕಿದ್ರೆ 1,000 ಪಗಾರ ಕೊಡ್ತಾರೆ. ಏನು ಸಮಾಜ ಉದ್ಧಾರ ಆಗ್ಬೇಕಂತ ನೋಡ್ತೀವಿ. ಎಲ್ಲಿಂದ ಏನು ಮಾಡಿ ಅಂದ್ರೆ ನಮ್ಮ ಜಗದೀಶ್ ಧನ್ಯವಾದ ಅವ್ರು ಕೇಳಿಲ್ಲ. ನೀ ನನ್ನ ಮಗ ಮುಖಾಂತರ ಕೃಷಿ ನನ್ನ ಪಂಜಾಬ್ ಒಳಗೆ ಕಳಿಸಿ ದಿಲ್ಲಿ ಒಳಗೆ ಹೋರಾಟ ಮಾಡಿದ್ರೆ ಇವತ್ತಿಂದ ನಾನು ಆಫೀಸ್ ಒಳಗೆ ಕಸ ಓಡಿಸ್ತೀನಿ. ಎಲ್ಲಿದೆ ನಮ್ಮ ಸಂಘಟನೆ ಒಂದು ತಾಲೂಕಾದ್ರೆ ನಮ್ಗಿಂತ ಒಂದೇ ದಿವಸ ಸೀನಿಯರ್ ಲೀಡರ್ ಇದ್ದಾರೆ. ಸ್ಥಳ ಪ್ರಯಾಸವಾಗಿ ನೋಡಿದ್ರೆ ನಾವು ಯಾವತ್ತು ಹೋಗಿ ಆಫೀಸ್ ಒಳಗೆ ಕಸ ಓಡಿಸ್ಬಾರಂತ ಇದೇ ರಜಾಕ್ ಸಾಹೇಬ್ ಇಲ್ಲಿ ಈಗ ಕೇಳಿದ್ವಿ. ಯಾಕಂದ್ರೆ ನಾವು ತಾಲೂಕಾ ಅಧ್ಯಕ್ಷನೇ ಹೋಗಿದ್ದೀವಿ. ಇವತ್ತು 15 ದಿವಸ ಆಯ್ತು ನಾವು ದುಡಿತಾ ಇದ್ದೀವಿ. ಅಂತವ್ರಿಗೆ ನಾವು ಇವತ್ತು ಹೆಮ್ಮೆ ಒಂದೇ ಜನ ಬದಲಾವಣೆ ಆಗಿದೆ. ಯಾವಾಗ ಬದಲಾವಣೆ ಆಗ್ತಾವ? ರಜಾಕ್ ಸಾಹೇಬ್ ಮುಖಾಂತರ ಆಗಿದ್ವಿ. ನಮ್ಮ ತಾಲೂಕಾ ಅಧ್ಯಕ್ಷ ತಿಗೋರ ತಾಲೂಕಾ ಅಧ್ಯಕ್ಷ ಯಾಕಂದ್ರೆ ಹಲವಾರು ಜನ ನಮ್ಮ ಅವರ ವಿಕಾಸ್ ಅವರಾಗಲಿ, ನಮ್ಮ ಲಕ್ಷ್ಮಣ ಅಂತ ಅವರು ಹುಡುಗರಾಗಲಿ ಹಲವಾರು ಜನ ದುಡಿತಾ ಇದ್ದಾರೆ. ದುಡಿದವ್ರ ಅಧ್ಯಕ್ಷ ಅವ್ರಿಗೆ ಒಬ್ಬ ಜಿಲ್ಲಾ ಅಧ್ಯಕ್ಷ ನಮ್ಮಲ್ಲಿ ಒಂದು ಯಾವ ಜಿಲ್ಲಾ ಯಾವ ಮಹಿಳಾ ಅಧ್ಯಕ್ಷ ಹೋರಾಟ ಹೋಗಿದ್ವಿ ನಾವು. ಹೋಗೋಣ ಇಲ್ಲಿ ತಿಗೋಡ ಅವರು ಹೋರಾಟ ಮಾಡಿದ್ವಿ. ಯಾಕಂದ್ರೆ ಎಲ್ಲಾರು ಹೊರಗೆ ಹೇಳ್ತೀವಿ ತಿಳಿಲಿ ಎಲ್ಲರಿಗೂ ಮುಚ್ಚು ಮರಿ ಏನು ಹೇಳಿಬಿಟ್ಟಿದ್ದಾರೆ. ಏನಂದ್ರೆ ಈಗ ಯಾಕೋ ಜಾಸ್ತಿ ಮಾತಾಡ್ತಾ ಇದ್ದಾನ ಇವ ದೊಡ್ಡ ಲೀಡರ್ ಇರಬಹುದು. ಯಾಕಂದ್ರೆ ಬೇರೆದವ್ರಿಗೆ ವೇದಿಕೆ ಎಲ್ಲ ಅವ್ರಿಗಿಂತ 10% ಇರ್ತಾನೆ. ನೋಡೋಣ ನೀವು ಶೂಟ್ ಮಾಡ್ಕೊಳ್ರಿ, ಎಲ್ಲರೂ ನೋಡ್ರಿ ಇದ್ದಾರೆ ಕಡೆ ಅವ್ರು ಏನಂತ ಅಲ್ಲಿ ಹೋಗ್ತಾರೆ. ನಮ್ಮ ಸಂಘಟನೆ ಅವ್ರು ಬಂದು ಹೇಳ್ತೀವಿ. ನಮ್ಮ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಏನಂತಾರೆ ಅವ್ರು ತಿಳಿದುಕೊಳ್ತಾರೆ. ತಿಳಿದುಕೊಂಡ್ರೆ ಅವ್ರು ಇಲ್ಲಿ ಜಿಲ್ಲಾ ಅಧ್ಯಕ್ಷ ಮಾಡಿರ್ತಾರೆ, ಅವ್ರು ಹೋಗಿರ್ತಾರೆ. ಅವ್ರು ಹೆಂಗೆ ನಿಮ್ಗೆ ಹೆಂಗೆ ನೋಡ್ಕೊಂಡಿರೋ ಈ ಜನಜೀವನ ಸಂಘಟನೆ ನೋಡ್ಕೊಂಡಿರೋ ಇವತ್ತು ಎಲ್ಲರೂ ಬಿಜಾಪುರ ಜಿಲ್ಲೆ 676 ಸಪ್ಲೈ ಬಿಟ್ಟು ನನಗೆ ಏನು ಇಲ್ಲ ಅಂದ್ರೆ ಒಂದು 2,000 ಸಮಾಜ ಏನ್ ಬೇಕು ಮಾಡ್ಕೊಂಡಿದ್ದಾರೆ. ಇವತ್ತು ಅವ್ರ ಪರವಾಗಿ ನಾನು ಇರ್ತೀನಿ, ನನ್ನ ಪರವಾಗಿ ಅವ್ರ ಸಂಘಟನೆ ಸೇರಿಸಿಲ್ಲ. ನಮ್ಗೆ ಹಿಂಗೆ ಯಾವಾಗ ಬರ್ತಾವ ಇಲ್ಲಿ ಸುಧಾ ಕಳಿಸಿಲ್ಲ ಅವ್ರಿಗೆ. ಅದಕ್ಕೆ ನಾವು ಏನ್ ಮಾಡ್ಕೊಂಡಿದ್ದೀವಿ, ನಾವು ಸಂಘಟನೆ ಸಂಬಂಧ ಹೊಡಿದೀವಿ, ಸಂಸ್ಥೆ ಸಂಬಂಧ ಹೊಡಿದೀವಿ, ಹೋರಾಟ ಮಾಡಿದೀವಿ, ಗುಂಡು ಸಂಬಂಧ ಹೊಡಿದೀವಿ. ಮಾತು ನೀರು ಮಾಡ್ಬಿಟ್ಟು ನಾವು ಎಲ್ಲ ಹೊಡಿದೀವಿ. ನಾವು ಯಾವಾಗ ಒಕ್ಕೂಟ ರಾಜ್ಯಾಧ್ಯಕ್ಷರು ಬರಲಿಲ್ಲ ನಮಗೆ ಬಿಜಾರ ಅವರಿಗೆ ನಮ್ಮ ಮನಸ್ಸಿಗೆ ಹೇಳಿ ಹೋಗಿದ್ರೆ ನಾವು ಚೆನ್ನೈ ಕಟ್ತೀವಿ. ಸಮಾವೇಶ ಹಾಗೂ ಜಾಗೃತಿ ಕಾರ್ಯಕ್ರಮ ನಮ್ಮ ಮೋತಿಲಾಲ್ ಚವಾಣ್ ಅವರು ಮತ್ತು ನಮ್ಮ ತೋರ್ಗಿ ಸಾಹೇಬರು ಈ ಎಲ್ಲ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬಹಳ ಖುಷಿಯಾಗುತ್ತೆ. ಮೋತಿಲಾಲ್ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಸಣ್ಣ ಕೆಲಸ ಇತ್ತಂದ್ರೆ ಅದಕ್ಕೆ ಹೋರಾಟ ಮಾಡಕ್ಕೆ ಎಲ್ಲರಿಗೂ ಹೋಗಿ ಖುಷಿ ಬರ್ತಾರೆ. ಇವತ್ತು ರಾಜ್ಯದ ಎಲ್ಲ ರೈತರಿಗೆ ಇಲ್ಲಿ ಕಷ್ಟ ಅದ, ರೈತರ ಮುಖಂಡರಿಗೆ ಇಲ್ಲಿ ಕಷ್ಟ ಅದ, ಅದು ಬಹಳ ಖುಷಿ. ನಮ್ಮ ಬಿಜಾಪುರದಾಗ ಸಮಾವೇಶ ಆಗ್ತಾ ಇದೆ, ಬಹಳ ಸಂತೋಷದ ಕೆಲಸ. ಬಟ್ ಬಹಳಷ್ಟು ಬಿಜಾಪಿಗೆ ಹೇಳುವಂತ ಯಾವ ಮಾತು ಉಳಿದಿಲ್ಲ. ಈಗ ತಾನೇ ನಮ್ಮ ರಾಜ್ಯಾಧ್ಯಕ್ಷರು ಮಾತಾಡ್ತಿದ್ರು, ಬಹಳ ಒಳ್ಳೆ ರಾಜಕಾರಣ ಬಗ್ಗೆನೂ ಕೂಡ ಮಾತಾಡ್ತಿದ್ರು, ಬಹಳ ಒಳ್ಳೆ ಕೆಲಸ. ಈಗ ನಾನು ಹೇಳೋದು ಇಷ್ಟೇ, ಬಹಳ ಮಾತಾಡೋದಿಲ್ಲ ನಾನು. ನಾಳೆ ಬಿಜಾಪುರದಾಗ ಒಂದು ಸಮಾವೇಶ ಆಗ್ತಾ ಇದೆ. ಆ ಸಮಾವೇಶ ಒಳಗೆ ನಮ್ಮ ರೈತರ ಏನೇನು ಸಮಸ್ಯೆ ಅದಾವ, ಉತ್ತರ ಕರ್ನಾಟಕಕ್ಕೆ ಯಾವ್ಯಾವ ಅನ್ಯಾಯ ಆದವು, ಯಾವ್ಯಾವ ರೀತಿ ರೈತರಂದ್ರೆ ಏನಪ್ಪಾ ಅಂದ್ರೆ ನಾವು ನಮ್ಮ ಮನುಷ್ಯನಿಗೆ ಒಂದು ಹಾರ್ಟ್ ಇರ್ತಿಲ್ಲ, ಈ ದೇಶಕ್ಕೆ ಹಾರ್ಟ್ ಯಾರು ಇರ್ತದ್ರ ರೈತರು, ಅವ್ರು ಯಾರ್ಯಾವ್ರಿಲ್ಲ. ಆದ್ರಿಂದ ನಾವೆಲ್ಲರೂ ಪ್ರಯತ್ನಿಸಿ ಆ ಸಮಾವೇಶ ಮಾಡುವ ಸಂದರ್ಭದಲ್ಲಿ ನಾವೆಲ್ಲರೂ ಮತ್ತೆ ನಮ್ಮ ರೈತರು ಕರ್ಕೊಂಡು ಹೋಗಿಸಿ ನಮ್ಮ ಬೇಡಿಕೆಗಳನ್ನು ಮಾಡ್ಕೋಬೇಕಾಗಿದೆ. ಅದನ್ನು ನಾವು ನಿಮ್ಮ ಜೊತೆಗೆ ಇರ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ಕೊಳ್ತೇವೆ. ಅದು ಅಲ್ಲದೆ ಸರ್ಕಾರ ಯಾವುದೇ ಇರಲಿ, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, JDS ಇರಲಿ, ಕೆಲವೊಂದು ಸ್ಕೀಮ್ಗಳನ್ನು ರೈತರ ಸಲುವಾಗಿ ಮಾಡಿದ್ದಾರೆ. ಆ ರೈತರ ಸಲುವಾಗಿ ಮಾಡಿದ್ದು ಆ ಕೆಲವು ರೈತರಿಗೆ ಅದು ಸ್ಕೀಮ್ ಬಗ್ಗೆನೇ ಗೊತ್ತಿರುವುದು. ಆದ್ದರಿಂದ ನಾವೇನ್ ಮಾಡ್ಬೇಕಾಗಿತ್ತು, ನಮ್ಮ ರೈತರಿಗೆ ಜಾಗೃತ ಮಾಡಿಸುವಾಗಿ ನಮ್ದು ಟೈಮ್ ಬೇಕಾಗ್ತದೆ, ಟೈಮ್ ಕೊಡಬೇಕು. ಆ ರೈತರ ಸಂಘಟನೆಯಿಂದ ಈಗೇನು ಸಮಾವೇಶ ಮಾಡೋದ್ರಲ್ಲಿ ಎಲ್ಲಾ ಮಂದಿಗೆ ಪ್ರಾಕೃತಿಕ ಆಗುದಿಲ್ಲ ಅಂತ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯ ಕೊಡ್ತಾರೆ. ಬಟ್ ನಾನು ಹೇಳಿದ್ರೆ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಎಲ್ಲರೂ ರೈತರ ಅವ್ರಿಗೆ ತಿಳುವಳಿಕೆ ಕೊಟ್ಬಿಟ್ಟು ಆ ಸ್ಕೀಮ್ ಅವ್ರಿಗೆ ಕೊಟ್ಟುವಂತ ಕೆಲಸ ನಾವು ಮಾಡಿದ್ರೆ ನಮ್ಮ ರೈತರಿಗೆ ಯಾವ ತೊಂದರೆ ಬರುವುದಿಲ್ಲ ಅಂತ ನನ್ನ ಅನಿಸ್ತೇನೆ. ಆದ್ದರಿಂದ ತಾವೆಲ್ಲರೂ
ಬಹಳಷ್ಟು ಮಂದಿ ಮಾತಾಡೋದಾರೆ. ಯಾವುದೇ ರೈತರ ಸಮಾವೇಶ ಇರಲಿ, ನಮ್ಮ ಮೋತಿಲಾಲ್ ಚವಾಣ್ ಅವರು, ನಮ್ಮ ಪೂರ್ವಿ ಹಿಂದಿ ತಾಲೂಕದ ಅಧ್ಯಕ್ಷರಾದಂತ ಅವರು ಎಲ್ಲರಿಗೂ ಬಹಳಷ್ಟು ಬಿಜಾಪುರದಲ್ಲಿ ನಮ್ಮ ಕೆಲಸ ಮಾಡಲಿಕ್ಕೆ ನಮ್ಮಲ್ಲಿ ಬರ್ತಾರೆ. ನಾವು ಜೊತೆಲಿ ನಿರ್ತೀನಿ ಕೆಲಸ ಮಾಡ್ಕೊಂಡು ಬಂದಿನಿ. ಎಲ್ಲ ರೈತರ ಬಗ್ಗೆ ಅವ್ರ ಬಗ್ಗೆ ಬಹಳ ಕಾಳಜಿ ಅದ. ಅವ್ರ ಕಳ್ಕಳಿಯಿಂದ ಸುಮಾರು 2-3 ತಿಂಗಳಿಂದ ಇದು ಸದಸ್ಯ ಸಮಾವೇಶ ಮಾಡಬೇಕಾದ್ರೆ ಪ್ರಯತ್ನ ಪಟ್ಟು ಈ ಸಕ್ಸಸ್ಫುಲಿ ಕಾರ್ಯಕ್ರಮ ಮಾಡಿದ್ದಾರೆ. ಇನ್ನ ಬಹಳಷ್ಟು ಮಂದಿ ಬರ್ಬೇಕಾಗಿತ್ತು, ಏನೂ ಕಾರಣಕ್ಕೆ ಬಂದಿಲ್ಲ. ನಾನು ಹೇಳ್ತೀನಿ, 1 ರೈತ ಆದರೂ ಅಷ್ಟೇ, 100 ರೈತ ಆದರೂ ಅಷ್ಟೇ. 100 ರೈತರ ಸಲುವಾಗಿ ಒಬ್ಬ ದನಿ ಎತ್ತಿದ್ರೆ 100 ಮಂದಿ ವಿದ್ಯಾರ್ಥಿ ನಾವು ತಿಳ್ಬೋದು. ಆದ್ರಿಂದ ಇವತ್ತು ಇಷ್ಟು ಮಂದಿ ಅದಲ್ಲ, ನಿಜವಾಗಲೂ ರೈತರ ಪರವಾಗಿ, ರೈತರ ಸಲುವಾಗಿ, ರೈತ ಪ್ರೇಮಿದ್ದವರು ಇಲ್ಲೇ ಮಾತ್ರ ಬಂದಾರ. ಬಟ್ ಅಲ್ಲಿ ಮಂದಿ ಬಂದಿಲ್ಲ. ಅದಕ್ಕೆ ನಾನು ಏನು ತಾಯಂದ್ರ ಬಳಿ ಏನು ತಿಳ್ಕೊಳ್ಳೋದಂದ್ರೆ, ತಾವು ಏನೋ ಕೆಲಸಕ್ಕಿಂತ ಕಡಿಮೆ ಇಲ್ಲ. ತಾವು ತಾಯಂದ್ರಲ್ಲಿ ತಾವು ಎಲ್ಲ ರೈತರು ಏನ್ ಇದು ಸೌಲಭ್ಯ ಅದಾವು, ಅದು ಪಡ್ಕೋಬೇಕು. ಆ ನಿಮ್ಮ ಭಾಗದ MLA ಗಳು ಯಾರು ಇರ್ತಾರೆ, ನಿಮ್ಮಲ್ಲಿಂದ ಆರಿಸಿ ಬಂದಿರ್ತಾರೆ, ನಿಮ್ಮಲ್ಲಿಂದ ಅವರು ಓಟ್ಲಿಂದ ಆರಿಸಿ ಬಂದಿರ್ತಾರೆ. ಅಲ್ಲಿ ತಾಲೂಕು ಪಂಚಾಯತ್, ಮಂಡಲ ಪಂಚಾಯತ್, ಮಹಾನಗರ ಪಾಲಿಕೆಯಲ್ಲಿ ನಾವೆಲ್ಲ ನಮ್ಮಲ್ಲೇನು ಸಾಕಷ್ಟು ಸ್ಕೀಮ್ ಅದಾವ. ಅದರ ಸದುಪಯೋಗ ತಾವು ತಗೋಬೇಕು, ಇದು ಮಾಡಬೇಕು. ನಾನು ಬೇರೆ ಕಾರ್ಯಕ್ರಮದಿಂದ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಂಡೆ, ಬೇರೆ ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿದ್ದರಿಂದ ನಾನು ಎಲ್ಲ ಯಾವತ್ತೂ ರೈತರ ಪರವಾಗಿ ಮತ್ತು ಈ ಹೋರಾಟಗಳ ಪರವಾಗಿ ನಾನು ಸದಾ ಇರ್ತೀನಿ. ನನ್ನಿಂದ ಯಾವ ಕೆಲಸ ಆಗಲಿ, ಅಂಥದೇ ಕೆಲಸ ಆಗಲಿ, ರೈತರ ಪರವಾಗಿ ಏನಿರ್ತಂದ್ರೆ ಮಾಡಲಿಕ್ಕೆ ಸದಾ ಸಿದ್ಧರಿದ್ದೀನಿ ಅಂತೇಳಿ ಇಲ್ಲಿ ಕರೆದ ನನಗೆ ಮಾತಾಡಲಿಕ್ಕೆ ಎಲ್ಲ ರೈತರ ಸಮಾಜದ ಎಲ್ಲ ಮುಖಂಡರು ಮತ್ತು ಮೋತಿಲಾಲ್ ಚವಾಣ್ ಅವರು ಮತ್ತು ನಮ್ಮ ರಜಾಕ್ ಮುಲ್ಲಾ ಅವರು ಬಹಳ ಪ್ರೀತಿಯಿಂದ ನಾನು ಕರೆದಿದ್ದು, ನಾನು ಬಂದಿದ್ದೀನಿ. ಇದು ಬಹಳ ಸಂತೋಷದಿಂದ ನನಗೆ ಸಮಾಜಕ್ಕೆ ಬಂದು ಮಾತಾಡಿ ಅವಕಾಶ ಮಾಡ್ಕೊಂಡು ತಮ್ಮೆಲ್ಲರಿಗೂ ಒಂದಿಸಿ ನಾನು ಮಾತನಾಡ್ತೀನಿ. ತಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ಕೊಂಡು ನಾನು ಬೇರೆ ಕಾರ್ಯಕ್ರಮಕ್ಕೆ ನಾನು ಅಪ್ಲಿ ಕೊಡ್ಬೇಕಂತ ತಮ್ಮೆಲ್ಲರಿಗೆ ಹೇಳ್ತಾ ನಾನು ಮಾತಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಏನು ಇವತ್ತು ಒಂದು ಬಿಜಾಪುರದ ರೈತ ಜಾಗೃತ ಸಮಾವೇಶ ಮಾಡ್ತಾ ಇದ್ದೀವಿ. ಈ ಸಮಾವೇಶಕ್ಕೆ ಇಡೀ ರಾಜ್ಯದ ಎಲ್ಲ ನಾಯಕರು ಕೂಡ ಭಾಗವಹಿಸಿದ್ದಾರೆ, ರಾಜ್ಯಾಧ್ಯಕ್ಷರು ಕೂಡ ಭಾಗವಹಿಸಿದ್ದಾರೆ. ಇದೊಂದು ವಿಶೇಷ ನಮ್ಮ ಮೋತಿಲಾಲ್ ಚವಾಣ್ ಅವರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ರೈತರು ಜಾಗೃತ ಆಗ್ಬೇಕು. ಯಾಕಪ್ಪ ಅಂತಂದ್ರೆ ಈ ಬಿಜಾಪುರ ಜಿಲ್ಲೆಯೊಳಗೆ ಇನ್ನೂ ಕೆಲವು ಕಡೆ ನೀರಾವರಿ ಆಗಿಲ್ಲ, ಭಾಳಷ್ಟು ಕಡೆ ನೀರಾವರಿ ಯೋಜನೆಗಳು ಜಾರಿ ಆಗಬೇಕು, ನೀರಾವರಿ ಆಗಬೇಕು. ಇವತ್ತು ಏನು ನಮ್ಮ ಆಲಮಟ್ಟಿಯನ್ನು ಎತ್ತರಿಸ್ಕೇರಬೇಕು ಅನ್ನುವಂಥದ್ದೇನು ಹೋರಾಟ ಐತಿ, ಅದು ಕೂಡ ಇವತ್ತು ಏರಲೇಬೇಕು ಅನ್ನುವಂಥ ಹೋರಾಟ ಮಾಡ್ತಾ ಇದ್ದೀವಿ. ಹೀಗೆ ಹಲವಾರು ರೈತರ ಜ್ವಲಂತ ಸಮಸ್ಯೆಗಳ ಬದಲ ಇವತ್ತು ಚರ್ಚೆ ಮಾಡಲಿಕ್ಕೆ ಜಾಗೃತ ಸಮಾವೇಶ ಮಾಡ್ತಾ ಇದ್ದೀವಿ. ಇನ್ನು ಮುಂದಿನ ದಿನಮಾನದಲ್ಲಿ ನಾವು ಈ ರಾಜ್ಯದಾಗ, ದೇಶದಾಗ ನಾವು ಬಹುಸಂಖ್ಯಾತರದು, ನಾವು ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಒಕ್ಕಟ್ಟಾದ್ರೆ ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗ್ತೈತಿ, ರೈತರಿಗೆ ಗೌರವ ಸಿಗ್ತೈತಿ. ಅದಕ್ಕೆ ಇಡೀ ನಾಡಿನ ಜನ ಊಟ ಮಾಡೋರು ಕೂಡ ಈ ರೈತರು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಸಿಗುವವರಿಗೆ ನಾವು ತಾವೆಲ್ಲ ಇಡೀ ರಾಜ್ಯದ ಜನ ತಾವೆಲ್ಲ ಬೆಂಬಲ ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ಬರುವ ದಿನಮಾನಗಳಲ್ಲಿ ಇಂಥವು ಸಮಾವೇಶ ಇನ್ನೂ ಆಗ್ಬೋದಾ? ಇಂಥ ಸಾವಿರಾರು ಸಮಾವೇಶಗಳನ್ನ ರಾಜ್ಯವ್ಯಾಪಿ ಮಾಡ್ತಾ ಇದ್ದೀವಿ. ನಾವು ಇದೇ ಜುಲೈ 21ನೇ ತಾರೀಕು ಇವತ್ತು ಹತ್ತನೇ ತಾಲೂಕದಲ್ಲಿ ಒಂದು 10,000 ಸಂಖ್ಯೆಯಲ್ಲಿ ಜುಲೈ 20 ರೈತ ಹುತಾತ್ಮ ದಿನಾಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ರೀತಿ ಇಡೀ ರಾಜ್ಯವ್ಯಾಪಿ ಎಲ್ಲ ಕಡೆ ಕೂಡ ರೈತರು ಜಾಗೃತ ಆಗ್ತಾ ಇದ್ದಾರೆ. ಆಗಲೇಬೇಕು, ಆಗದಿದ್ರೆ ರೈತರಿಗೆ ಉಳಗಾಲಿಲ್ಲ. ನಾವು ಒಕ್ಕಟ್ಟಾಗೋದು ಅನಿವಾರ್ಯ ಐತಿ. ಜಾಗೃತ ಸಮಾವೇಶ ಮಾಡಬೇಕು, ಹೋರಾಟನೂ ಮಾಡಬೇಕಂತ ನಾವೆಲ್ಲ ಕೂಡ ನಿರ್ಣಯ ಮಾಡಿದ್ದೀವಿ. ಆ ರೀತಿ ನಾವೆಲ್ಲ ಕಾಯಕನ್ನು ಮಾಡ್ತು ಅಂತೇಳಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಗುರುಜಿ ಅಂದರೆ ಮನವಿದು ಎಲ್ಲ ಕೊಟ್ಟಿರ್ತಾವೆ, ಮುಂದಿನ ಸರ್ಕಾರದಿಂದ ಏನು ನಿಮಗೆ ಇದು ಆಗಿದೆ? ಈಗಾಗಲೇ ಸಾಕಷ್ಟು ಮನವಿಯನ್ನು ಕೊಟ್ಟಿದ್ವಿ. ಸರ್ಕಾರಗಳ ಇವತ್ತೇನಾಗ್ಯಾವಪ್ಪ ಅಂದ್ರೆ ಅವರಿಗೆ ಚರಮ ದಿಪ್ಪಾಗೈತೆ. ರೈತರ ಹೆಸರು ಹೇಳಿ ರೈತರ ಮೇಲೆ ಪ್ರಮಾಣ ಮಾಡಿ ರಾಜಕಾರಣ ಮಾಡ್ತಾರೋ, ಅದು ವೋಟ್ ಬ್ಯಾಂಕ್ಕಾಗಿ ರಾಜಕಾರಣ ಮಾಡತ್ತಾರೋ, ತಮ್ಮ ಸ್ವಾರ್ಥಕ್ಕಾಗಿ ರಾಜಕಾರಣ ಮಾಡತ್ತಾರೋ, ತಾವು ಆಸ್ತಿ ಮಾಡೋಕ್ಕಾಗಿ ರಾಜಕಾರಣ ಮಾಡತ್ತಾರೋ, ರೈತರನ್ನ ಉದ್ಧಾರ ಮಾಡೋಕ್ಕಾಗಿ ರಾಜಕಾರಣ ಮಾಡತ್ತಿಲ್ಲ. ನಾವು ಅವ್ರನ್ನ ಮುಂದಿನ ದಿನಮಾನದಾಗ ರಿಪೇರಿ ಮಾಡಿ ನಮ್ಮದೇ ಆದ ಇವತ್ತು ಶಾಸಕರ ರೈತರು ಕೂಡ ಇವತ್ತು 220 ಮಂದಿ ಒಳಗೆ 200 ಮಂದಿ ನಮ್ಮ ರೈತರು ಹೋದ್ರೆ ನಾವು ಬೆಳೆದಂಥ ಬೆಳೆಗೆ ಯೋಗ್ಯವಾದ ಬೆಲೆ ಇರಲಿ, ಎಲ್ಲ ರೀತಿಯ ಚರ್ಚೆ ಆಕೈತಿ. ಅದಕ್ಕೆ ನಾವು ಗಟ್ಟಿ ಅಂದ್ರೆ ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ಸರ್ಕಾರ ರೈತರಿಗೆ ಬೆಂಬಲ ಕೊಡಲು ತಯಾರು, ಅದಕ್ಕೆ ನೀವು ಹೇಗೆ ಡೀಲ್ ಮಾಡ್ತಿರೋದು? ಸರ್ಕಾರ ಬೆಳೆದಂಥ ಬೆಳೆಗೆ ಬೆಂಬಲವಾದ ಬೆಲೆ ಕೊಡಬೇಕಂತೇಳಿ ದೇಶದ ಪ್ರಧಾನಮಂತ್ರಿ ಸ್ವಾಮಿನಾಥನ್ ವರದಿ ಜಾರಿಗೆ ತರ್ತು ಅಂತೇಳಿ ಇವತ್ತು 11-12 ವರ್ಷದಿಂದ ಹೇಳಿದ್ರು ಕೂಡ ಇಲ್ಲಿವರೆಗೆ ಜಾರಿಗೆ ಮಾಡಲಿಲ್ಲ. ಯಾಕಂದರೆ ದುರ್ದೈವ, ಈ ದೇಶದ ಪ್ರಧಾನಮಂತ್ರಿ 11 ವರ್ಷದಿಂದ ಸುಳ್ಳು ಹೇಳ್ಯಾಣ. ಈ ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾನೋ, ಮುಖ್ಯಮಂತ್ರಿ ಸುಳ್ಳು ಹೇಳ್ತಾರೋ, ಸಂಸದರು ಸುಳ್ಳು ಹೇಳ್ತಾರೋ. ಇನ್ನು ತಾವು ಮೀಡಿಯಾದವರು ಅದನ್ನೊಂದು ವಿಚಾರಕ್ಕೆ ಬಿಡ್ರಿ, ಯಾಕಂದ್ರೆ ಸಮಾಜಕ್ಕೆ ಬಿಡ್ರಿ. ಇಷ್ಟು ದೇಶದ ಪ್ರಧಾನಮಂತ್ರಿ ಸುಳ್ಳು ಹೇಳ್ತಾನೆ, ಬೆಳೆದಂಥ ಬೆಳೆಗೆ ಬೆಲೆ ಕೊಟ್ಟಿಲ್ಪ ಅಂತಂದ್ರೆ ನಾವು ಸಾಮಾನ್ಯ ಜನ ರೈತರು ಹೋರಾಟ ಮಾಡತ್ತು. ಇವತ್ತು ನಾವು ಸರ್ಕಾರಗಳು ಕೇಳ್ತಾ ಇಲ್ಲ ಅಂತಂದ್ರೆ ಅದು ನಾವು ದುರ್ದೈವ. ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಹಲವಾರು ಸಂಘಟನೆಗಳ ನೇತೃತ್ವದಲ್ಲಿ ಇವತ್ತು
ವಿಜಯಪುರ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ರಾಜ್ಯ ಮಟ್ಟದ ಬೃಹತ್ ಜಾಗೃತಿ ಸಮಾವೇಶದಲ್ಲಿ ಹಲವಾರು ದಕ್ಷಿಣ ಕರ್ನಾಟಕ, ಉತ್ತರ ಕರ್ನಾಟಕದ ಎಲ್ಲ ರಾಜ್ಯ ಮುಖಂಡರು ಪಾಲ್ಗೊಂಡಿದ್ದರು. ಸಾವಿರಾರು ಸಂಖ್ಯೆಯಲ್ಲಿ ರೈತರು ಕೂಡ ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಜರುಗ್ತಾ ಇದೆ. ಹಲವಾರು ಬೇಡಿಕೆಗಳು ಇವತ್ತು ಉದಾಹರಣೆಗಾಗಿ ಈ ಭಾಗದ ನೀರಾವರಿ ಸಮಸ್ಯೆ ಆಲ್ಮಟ್ಟಿ 519.6 ಈಗಾಗಲೇ ಎತ್ತರ ಇರ್ತಕ್ಕಂಥದ್ದು. ಏನು ಎತ್ತರ ಆಗಬೇಕು ಅಂತಂದ್ರೆ 524.256 ಎತ್ತರ ಆಗಬೇಕಂತೇಳಿ ಸರ್ಕಾರಕ್ಕೆ ಈ ಭಾಗದ ಶಾಸಕರಾಗಿರ್ಬೋದು, ರಾಜಕಾರಣಿಗಳು ಹಲವಾರು ಬಾರಿ ಮನವಿಯನ್ನು ಸಲ್ಲಿಸಿದ್ರು ಕೂಡ ಸರ್ಕಾರ ಸ್ಪಂದನೆ ಮಾಡ್ತಿಲ್ಲ. ಅದನ್ನು ಕೂಡ ನಾವು ಹಕ್ಕೊತ್ತಾಯ ಇವತ್ತು ಮಾಡಿದ್ದೀವಿ. ಮಹದಾಯಿ ಹೋರಾಟ 13.5 TMC ನೀರಾವರಿಗಾಗಿ ಬಹಳ ದಿನಗಳಿಂದ 80ರ ದಶಕದಿಂದ ಹೋರಾಟ ನಡೀತಾ ಇದೆ. ಕುಡಿಯುವ ನೀರಿಗಾಗಿ ಅಂದರೆ 7.6 TMC ಕುಡಿಯುವ ನೀರಿಗಾಗಿ ಹೋರಾಟ ನಡೀತಾ ಇದೆ. ಅದಕ್ಕೆ ಪರಿಸರವಾದಿಗಳು ವಿರೋಧ ಮಾಡ್ತಾ ಇದ್ದಾರೆ. ಆ ಪರಿಸರವಾದಿಗಳಿಗೆ ವಿನಂತಿ ಮಾಡಿಕೊಡ್ತೀನಿ, ಏನು ವಿರೋಧ ಮಾಡಿರಿ ಅಂತಂದ್ರೆ ರೆಸಾರ್ಟ್ ಕಟ್ತಾ ಇದ್ದಾರೆ, ದೊಡ್ಡ ದೊಡ್ಡ ಕಟ್ಟಡ ಕಟ್ತಾ ಇದ್ದಾರೆ, ರಸ್ತೆಗಳನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ವಿರೋಧ ಮಾಡಿರಿ. ಕುಡಿಯುವ ನೀರಿಗಾಗಿ ಜೀವ ಉಳಿತಕ್ಕಂಥ ರೈತನಿಗಾಗಿ ಸಣ್ಣ ಸಣ್ಣ ನಿರ್ಗತಿಕರಾಗಿ ಮಾಡ್ತಕ್ಕಂಥ ನೀರಾವರಿ ಹೋರಾಟಕ್ಕೆ ವಿರೋಧ ಮಾಡಬಾರದು ಅಂತೇಳಿ ನಾನು ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ನೀವು ವಿರೋಧ ಮಾಡೋದಾದರೆ ಈ ಸಾರಾಯಿ ನಿಷೇಧಕ್ಕೆ ವಿರೋಧ ಮಾಡಿರಿ, ಸಾಲ ಮುಕ್ತ ಮಾಡಲಿಕ್ಕೆ ವಿರೋಧ ಮಾಡಿರಿ, ಮುಕ್ತ ಮಾಡಲಿಕ್ಕೆ ಸಹಕಾರವನ್ನು ಮಾಡಿರಿ. ಇಂಥದಕ್ಕೆ ನಾವು ಬೆಲೆಯನ್ನು ಕೊಡ್ತೀವಿ. ಉದಾಹರಣೆಗಾಗಿ ಇವತ್ತು ಕಬ್ಬಿಗೆ 5,500 ರೂಪಾಯಿ ಬೆಲೆಯನ್ನು ಕೊಟ್ಟರೆ ಉತ್ತರ ಕರ್ನಾಟಕದ ಪ್ರತಿಯೊಬ್ಬ ರೈತ ಶ್ರೀಮಂತನಾಗ್ತಾನೆ, ಸರ್ಕಾರ ಸಾಲ ಕೊಡುವ ಮಟ್ಟಕ್ಕೆ ಬೆಳಿತಾನೆ ಅಂತೇಳಿ ಈ ಮೂಲಕ ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತೀನಿ. ಸರ್, ಇವತ್ತು ಮಾಡಿದ ಸಮಾವೇಶದ ರೈತ ಜಾಗೃತ ಆಗಬೇಕು. ಅದರಲ್ಲೂ ಉತ್ತರ ಕರ್ನಾಟಕ ಬಿಜಾಪುರ ಜಿಲ್ಲೆ ಪ್ರತಿಯೊಂದು ಹಳ್ಳಿಯೊಳಗೆ ರೈತ ಜಾಗೃತ ಆಗಿ ಮುಂದಿನ ದಿನಮಾನದೊಳಗೆ ಈ ಭಾಗದೊಳಗೆ ನೀರಾವರಿ ಸಮಸ್ಯೆ ಮತ್ತೊಮ್ಮೆ ಉದ್ಭವ ಆಗಬಾರ್ದು. ಆಲ್ಮಟ್ಟಿ ಎತ್ತರ ಆಗಲೇಬೇಕು. ಮುಂದಿನ ದಿನಮಾನದೊಳಗೆ ಸಾವಿರಾರು ಸಂಖ್ಯೆಯ ಸ್ವಾಮೀಜಿಗಳ ನೇತೃತ್ವದಲ್ಲಿ ಈ ಹೋರಾಟವನ್ನು ಗಟ್ಟಿ ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ನಾವು ಸಹಕಾರವನ್ನು ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀನಿ. ಶಶಿಕಾಂತ್ ಗುರುಜಿ, ಇಂಚಿಗೇರಿ ಮಠ ರೈತ ಸಂಘದ ರಾಜ್ಯ ಗೌರವಾಧ್ಯಕ್ಷ.